ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್. ಆ್ಯಂಡ್ ಇವತ್ತಿನ ತಮ್ನೈಲಲ್ಲಿ ಎಲ್ಲ ನೋಡೇ ಇರ್ತೀರಾ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಗತಿ ಏನಾಯಿತು ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿ ಇಲ್ಲಿಗೆ 2 ವರ್ಷ ಆಯಿತು. ಇದ್ದಕ್ಕಿದ್ದ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಹಾಗೆ ಶಾರ್ಟ್ಸ್ದು ವಾಚ್ ಅವರು ಪೂರ್ತಿಯಾಗಿ ಕಡಿಮೆ ಆಗ್ತಾಯಿದೆ, ಡಿಕ್ರೀಸ್ ಆಗ್ತಾನೆ ಇದೆ. ಆ್ಯಂಡ್ ರೀಸನ್ ಯಾಕೆ ಅಂತ ಗೊತ್ತಿಲ್ಲ. ಮತ್ತು ನಾನು ಫೀಡ್ಬ್ಯಾಕ್ ಕೂಡ ಯೂಟ್ಯೂಬರ್ಗೆ ಕಳಿಸಿದ್ದೀನಿ. ಆ್ಯಂಡ್ ತುಂಬ ದಿನಗಳಿಂದ ತುಂಬ ಕನಸನ್ನು ಇಟ್ಕೊಂಡಿದ್ದೆ, ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ, ಹೇಳಿದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ ಅಂತೂ ನಾನು ಹಾಕೋದಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಅದಕ್ಕೆ ಪ್ರೋತ್ಸಾಹ ಇಲ್ಲ ಅಂತ ಹೇಳ್ಬಿಟ್ಟು. ನಿಜ ನನಗಂತೂ ಶಾಕ್. ನನಗೆ 1 ವಾರದಿಂದ ತುಂಬ ಶಾಕಲ್ಲಿದ್ದೀನಿ. ಯಾಕೆಂದರೆ ಕಷ್ಟಪಟ್ಟು ಮಾಡಿದ್ದೆ. 2077 ವಾಚ್ ಅವರ್ ಇತ್ತು, ವಿಡಿಯೋ ವಾಚ್ ಅವರು. ಹಾಗೆ 1,78,000 ಮೇಲೆ ಹೋಗಿತ್ತು ಶಾರ್ಟ್ದು ವಾಚ್ ಅವರು. ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ರೂಲ್ಸ್ ಇದೆ. ಒಂದು ವಿಡಿಯೋ 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲ ಶಾರ್ಟ್ಸಲ್ಲಿ 10 ಲಕ್ಷ 30 ಲಕ್ಷ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ವಿಡಿಯೋಗಳನ್ನು ಮಾಡ್ತಾ ಆ್ಯಂಡ್ ಅಲ್ಲಿ ಇಲ್ಲಿ ಮನೆಯಲ್ಲಿ ಎಲ್ಲಾದರೂ ಟ್ರಿಪ್ಗೆ ಹೋದವಾಗ ಆ ಒಂದು ವಿಡಿಯೋಗಳನ್ನು ಮಾಡಿ, ಹಾಗೆ ಆ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಯೂಟ್ಯೂಬ್ ಮಾಡೋದು ಬಹಳ ದಿನದಿಂದ ನನಗೆ ಬಹಳ ಇಷ್ಟ, ಯೂಟ್ಯೂಬರ್ ಆಗಬೇಕು ಅಂತ ಹೇಳ್ಬಿಟ್ಟು. ಈ ಹಿಂದೆ ನಾನು 4ರಿಂದ 5 ಚಾನಲ್ಗಳನ್ನು ಓಪನ್ ಮಾಡಿದ್ದೆ. ಇನ್ನೊಂದು 3-4 ವರ್ಷದ ಹಿಂದೆ ಒಂದು ರೂಪ ಆ್ಯರಿ ಡಿಸೈನ್ಸ್ ಅಂತ ಮಾಡಿದ್ದೆ, ರೂಪ ಕುಕ್ಸ್ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು ಒಂದು ಅಡುಗೆ ಚಾನಲ್ನ ಓಪನ್ ಮಾಡಿದ್ದೆ. ಹಾಗೆ ರೂಪ ವೈನಿಕುಲ ಕ್ಷತ್ರಿಯ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಓಪನ್ ಮಾಡಿದ್ದೆ. ಆ್ಯಂಡ್ ಸುಮಾರು ಚಾನಲ್ಗಳನ್ನು ಓಪನ್ ಮಾಡಿದ್ದೆ. ಸುಮಾರು ಚಾನಲ್ಗಳೆಲ್ಲ ಒಂದು ಆ್ಯರಿ ವರ್ಕು ಆ್ಯರಿ ಡಿಸೈನ್ಸ್ ಬಂದ್ಬಿಟ್ಟು 700 ಸ್ಟಾಪ್ ಆಯಿತು. ಆ್ಯಂಡ್ ರೂಪ ಕುಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಬಂದ್ಬಿಟ್ಟು 360ಗೇನೋ ಸಬ್ಸ್ಕ್ರೈಬರ್ ಸ್ಟಾಪ್ ಆಯಿತು. ಮತ್ತು ಅವುಗಳನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಆ ಚಾನಲ್ನೆಲ್ಲ ಸ್ಟಾಪ್ ಮಾಡಿದೆ. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟೆ, ಯಾವ ಯೂಟ್ಯೂಬು ಬೇಡ, ಏನೂ ಬೇಡ, ಆಗಲ್ಲ. ಆ್ಯಂಡ್ ತುಂಬ ರಿಸ್ಕ್ ಇದೆ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡಬೇಕು, ಮತ್ತು ಅದನ್ನು ಅಪ್ಲೋಡ್ ಮಾಡಬೇಕು, ಅದೆಲ್ಲ ಕೆಲಸ ಇರುತ್ತೆ, ಬೇಡ ಅಂತ ಸುಮ್ಮನಾದೆ. ಆ್ಯಂಡ್ ಕೆಲವು ದಿನಗಳು ಆದಮೇಲೆ ತುಂಬ ಜನ ಆ್ಯಂಡ್ ಡೈಲಿ ವ್ಲಾಗ್ಸ್ನ ಹಾಕ್ತಾನೆ ಇದ್ದಾರೆ. ಸೊ ಹಾಗಾಗಿ ನನ್ನ ಕಸಿನ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು, ನೀನು ಡೈಲಿ ವ್ಲಾಗ್ಸ್ ಮಾಡಿ ಹಾಕು, ನೀನು ಕೂಡ ಕ್ಲಿಕ್ ಆಗ್ತೀಯ, ಸುಮಾರು ಜನ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದಾರೆ ಆ್ಯಂಡ್ ಅರ್ನ್ ಕೂಡ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಕೂಡ ಅದೊಂದು ಪ್ರಯತ್ನನ ಮಾಡೋಣ ತಡಿ ಅಂತ ಹೇಳ್ಬಿಟ್ಟು, ಆ ಪ್ರಯತ್ನನೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ರೂಪಕ್ಷತ್ರಿಯ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಹೆಸರಿಟ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ 2 ಇಯರ್ಸ್ ಬ್ಯಾಕ್ ನಾನು ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಯೂಟ್ಯೂಬ್ನ ಒಂದು ರೂಲ್ಸ್ ಪ್ರಕಾರ 4,000 ವಾಚ್ ಅವರ್ನ 365 ಡೇಸಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಇದೆ. ಬಟ್ ಯಾರೂ ಕೂಡ ಆ ಥರ ಮಾಡಲ್ಲ. 2 ಇಯರ್ಸ್ 3 ಇಯರ್ಸ್ ಟೈಮ್ ತೊಗೊಳುತ್ತೆ. ಪ್ರತಿಯೊಬ್ಬರು 4,000 ವಾಚ್ ಅವರ್ ಅಂದರೆ. ಆ್ಯಂಡ್ ಒಬ್ಬೊಬ್ರದ್ದು ವೀಡಿಯೋ ಬಂದ್ಬಿಟ್ಟು ತುಂಬ ವೈರಲ್ ಆಗಿಬಿಡುತ್ತೆ. ಯಾಕೆ ವೈರಲ್ ಆಗುತ್ತೆ ಅಂತಂದರೆ, ಆಲ್ರೆಡಿ ಅವರು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿ ಒಂದು ಯೂಟ್ಯೂಬ್ನ ಮಾಡಿ ಒಂದು 2 ದಿನ 3 ದಿನಕ್ಕೆ ಅವ್ರದ್ದು ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ. ಲಕ್ಷ ವ್ಯೂ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ಕೂಡ ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋಗ್ತಾರೆ. ಸೊ ಯಾಕೆಂದರೆ ಅವರು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅದರಲ್ಲೆಲ್ಲ ವೈರಲ್ ಆಗಿರ್ತಾರೆ. ಆ್ಯಂಡ್ ಜನಗಳಿಗೆ ಚೆನ್ನಾಗಿ ಗೊತ್ತಿರೋ ಫೇಸು. ಸೊ ಹಾಗಾಗಿ ಅವರ ಚಾನಲ್ಗಳೆಲ್ಲ ಬೇಗ ವೈರಲ್ ಆಗುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿ ನಾನು ಕಷ್ಟಪಟ್ಟು ಡೈಲಿ ಆಗೋ ಅಂತಹ ಡೈಲಿ ವ್ಲಾಗ್ಸು, ಹಾಗೆಯೇ ಅಲ್ಲಿ ಇಲ್ಲಿ ಟ್ರಿಪ್ಗಳಿಗೆ ಹೋದಾಗ ಅದ್ರ ಬಗ್ಗೆ, ಆ ದೇವಸ್ಥಾನಗಳ ಬಗ್ಗೆ ವ್ಲಾಗನ್ನು ಮಾಡಿ ಹಾಕ್ತಾಯಿದ್ದೆ. ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ನನಗೆ ತುಂಬ ನೋವಿದೆ, ತುಂಬ ಬೇಜಾರಿದೆ. ಆ್ಯಂಡ್ ಏನಪ್ಪ, ಇದ್ದಕ್ಕಿದ್ದಾಗೆ ನಾನು ಕಷ್ಟಪಟ್ಟು ಆ ವಿಡಿಯೋ ಎಲ್ಲ ಮಾಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಗೂಗಲಲ್ಲಿ ಎಲ್ಲದರಲ್ಲೂ ರಿಸರ್ಚ್ ಮಾಡಿ ಅದರ ವಿಷಯಗಳನ್ನು ಹೇಳಿ, ಆ್ಯಂಡ್ ದೇವಸ್ಥಾನಗಳದ್ದೆಲ್ಲ ಹಾಕ್ತಾಯಿದ್ದೆ ವಿಡಿಯೋಸು. ಕೆಲವೊಬ್ಬರು ಸ್ನೇಹಿತರೆಲ್ಲ ಹೇಳ್ತಿದ್ರು, ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕೆಲವರೆಲ್ಲ ತುಂಬ ಮೆಚ್ಕೊಂಡಿದ್ರು. ಬಟ್ ವ್ಯೂಸು 200 300ಗಿಂತ ವ್ಯೂಸು ಜಾಸ್ತಿ ಹೋಗ್ತಾನೆ ಇಲ್ಲ. ಇತ್ತೀಚೆಗೆ ವಿಡಿಯೋಗಳು 200ಗೆ ಎಲ್ಲ ಸ್ಟಾಪ್ ಆಗ್ತಾಯಿದೆ. ಆ್ಯಂಡ್ ಎಲ್ಲಿ ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಯಾರೂ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲು ನಮ್ಮ ಮನೆಯಲ್ಲೇ ಯಾರೂ ನೋಡೋದಿಲ್ಲ, ಆ್ಯಂಡ್ ಹೊರ್ಗಿನವರು ನೋಡ್ತಾರೆ. ಆ್ಯಂಡ್ ನಿಜವಾಗ್ಲೂ ಪ್ರಾಂಪ್ಟಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಚೆಕ್ ಮಾಡಿ ನೋಡಿ. ಕೆಲವೊಂದು ವಿಡಿಯೋಗಳನ್ನು ನೋಡಿ, ದೇವಸ್ಥಾನಗಳದ್ದೆಲ್ಲ ಹಾಕಿದ್ದೀನಿ, ವಿಡಿಯೋಗಳನ್ನು ನೋಡಿ. ಆ್ಯಂಡ್ ಖಂಡಿತವಾಗ್ಲೂ ಅದರಲ್ಲಿ ವಿಷಯ ಇದೆ, ನಿಜ ಚೆನ್ನಾಗಿದೆ. ನಾನೇ ನೋಡ್ತೀನಿ ನನ್ನ ಚಾನಲ್ನ. ಸೊ ಹಾಗಾಗಿ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ದು ಪ್ರತಿ ಒಂದು ಕನಸು ಕೂಡ ನನಗೆ ನುಚ್ಚು ನೂರಾಗೋಯಿತು. ಆ್ಯಂಡ್ ಈಗ ಮತ್ತೆ ಅದೇ ಚಾನಲ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇರೆ ಚಾನಲ್ ಏನಾದರೂ ಸ್ಟಾರ್ಟ್ ಮಾಡಬೇಕಾ ಗೊತ್ತಿಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಥರ ಸೌಂಡ್ಸ್ ಬರ್ತಾಯಿದೆ. ನಮ್ಮ ಮನೆ ಹತ್ರ
ಮನೆ ಕಟ್ತಾ ಇದ್ದಾರೆ, ಅಲ್ಲಿ ಟೈಲ್ಸ್ ಏನೋ ಕಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಸೌಂಡ್ ಬರ್ತಾಯಿದೆ, ದಯವಿಟ್ಟು ಸೌಂಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತೇ ನಾನು ವ್ಲಾಗ್ನ ಮಾಡಬೇಕು, ನಿಮಗೆಲ್ಲ ಆ ವಿಷಯನ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ನನ್ನೆಲ್ಲ ಕೆಲಸಗಳು ಮುಗೀತು. ಈಗ ಬಂದು ನಿಮ್ಮ ಜೊತೆಗೆ ನನ್ನ ನೋವನ್ನ, ನನಗಾಗಿರೋಂಥ ಬೇಜಾರನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನಿಮಗೂ ಈ ಥರ ಏನಾದರೂ ಆಗಿ ಅದೇನಾದರೂ ಸಾಲ್ವ್ ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಗೂಗಲೆಲ್ಲ ಸರ್ಚ್ ಮಾಡಿ ನೋಡಿದೆ, ಹಾಗೆ ಆ ಫೀಡ್ಬ್ಯಾಕ್ ಸೆಂಡ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತೆಲ್ಲ ಇತ್ತು. ಎಲ್ಲ ಅದೇ ರೀತಿಯಲ್ಲಿ ಇನ್ನೂ ಕೆಲವೊಬ್ಬರು ಯೂಟ್ಯೂಬರ್ಸ್ನೆಲ್ಲ ಬೇರೆ ಬೇರೆ ಚಾನಲ್ಗಳೆಲ್ಲ ಚೆಕ್ ಮಾಡಿದೆ. ಅದರಲ್ಲೂ ಕೂಡ ಆ ವಿಷಯ ಏನಾಯಿತು, ಯಾಕೆ ನನ್ನ ಯೂಟ್ಯೂಬ್ ಚಾನಲ್ಲು ಇದ್ದಕ್ಕಿದ್ದ ಹಾಗೆ ವಾಚ್ ಅವರು, ವಿಡಿಯೋ ಹಾಗೆ ಶಾರ್ಟ್ಸ್ದು ವಾಚ್ ಅವರು ಇದ್ದಕ್ಕಿದ್ದಾಗೆ ಯಾಕೆ ಕಡಿಮೆ ಆಯಿತು ಅಂತಂದರೆ, ಇತ್ತೀಚೆಗೆ ನಾನೇನು ಮಾಡಿದೆ, ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಶಾರ್ಟ್ಸ್ನ ಅಪ್ಲೋಡ್ ಮಾಡೋವಾಗ ಏನು ಮಾಡ್ತಾಯಿದ್ದೆ, ಯಾರೋ ನನಗೆ ಒಬ್ಬ ಫ್ರೆಂಡು ಸಜೆಸ್ಟ್ ಮಾಡಿದ್ರು, ಯಾವುದ್ಯಾವುದು ವ್ಯೂ ಆಗಲ್ವ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡು, ಇಟ್ಕೊಂಡು ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೆ, ಯಾವುದ್ಯಾವುದು ಕಡಿಮೆ ವ್ಯೂ ಆಗಿದೆಯೋ ಅದನ್ನೆಲ್ಲ ಡಿಲೀಟ್ ಮಾಡಿ ಹಾಕ್ಬಿಟ್ಟೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಯಿತು ಅನಿಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಇದ್ದಕ್ಕಿದ್ದಾಗೆ ಆ ವಾಚ್ ಅವರು ಪೂರ್ತಿಯಾಗಿ ಕಡಿಮೆ ಆಗೋದಕ್ಕೆ. ಸೊ ಹಾಗಾಗಿ ಒಂದು ವಾರದಿಂದನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಅವರು ಕಡಿಮೆ ಆಗ್ತಾನೇ ಇದೆ. ಈಗ 1900 ಬಂದು ನಿಂತಿದೆ. ಆ್ಯಂಡ್ ಅದರ ಡೀಟೇಲ್ ನಿಮಗೆ ನಾನು ಸ್ಕ್ರೀನ್ಶಾಟ್ನ ಶೇರ್ ಮಾಡೇ ಏನಾಯಿತು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ನಾನು ಮಾಡಿದ ತಪ್ಪನ್ನ ನೀವು ಮಾಡಲೇಬೇಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಕೂಡ ಶಾರ್ಟ್ಸಲ್ಲಿ ಆಗಲೇ ಅಥವಾ ವಿಡಿಯೋಗಳನ್ನು ಹಾಕಿದ್ಮೇಲೆ ಅದನ್ನು ಮತ್ತೆ ಡಿಲೀಟ್ ಮಾಡೋ ಪ್ರಯತ್ನ ಮಾಡಲೇಬೇಡಿ. ಅದು 1 ವ್ಯೂ ಆಗಿದ್ದರೂ ಸರಿ, 2 ವ್ಯೂ ಆಗಿದ್ದರೂ ಸರಿ, ದಯವಿಟ್ಟು ಡಿಲೀಟ್ ಮಾಡಬೇಡಿ. ಡಿಲೀಟ್ ಮಾಡಿದ್ರೆ ಯೂಟ್ಯೂಬರ್ಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಮತ್ತು ಕಂಟೆಂಟ್ ಚೇಂಜ್ ಮಾಡಬೇಡಿ. ಈಗ ಏನೋ ದೇವಸ್ಥಾನಗಳದ್ದು ಅಥವಾ ವ್ಲಾಗ್ಸ್ ಹಾಕ್ತಾ ಇರ್ತೀರ, ಸಡನ್ನಾಗಿ ಬೇರೆ ಕಂಟೆಂಟ್ ಹಾಕಿದ್ರು ಕೂಡ ನಾನು ಯಾವ ಬೇರೆ ಕಂಟೆಂಟ್ಗಳನ್ನು ಹಾಕಲಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗೋದು, ಮನೆಯ ವ್ಲಾಗ್ ಅಷ್ಟೇ ಹಾಕಿದ್ದೀನಿ. ಕಂಟೆಂಟ್ ನಾನು ಚೇಂಜ್ ಮಾಡಿಲ್ಲ. ಕಂಟೆಂಟ್ ಚೇಂಜ್ ಮಾಡಿದ್ರೂ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಕಂಟೆಂಟ್ ಕೂಡ ಚೇಂಜ್ ಮಾಡಲಿಲ್ಲ, ಆದರೂ ಕೂಡ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಆ್ಯಂಡ್ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಯಾರಾದರೂ ಯೂಟ್ಯೂಬರ್ಸ್ ಇದ್ದು ನಿಮಗೆ ಏನಾದರೂ ಇದೇ ಥರ ಆಗಿದ್ದರೆ, ಈ ವಿಡಿಯೋವನ್ನು ನೀವು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಸಜೆಸ್ಟ್ ಮಾಡಿ. ನನಗಂತೂ ಬೇಜಾರಿದೆ. ಆ್ಯಂಡ್ ದಯವಿಟ್ಟು ನಮ್ಮ ಕರ್ನಾಟಕ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಹಾಗೆ ಇನ್ನೂ ಯಾರು ಸುಮಾರು ಜನ ನೋಡ್ತೀರಾ, ಬಟ್ ಅದರಲ್ಲಿ ಸಬ್ಸ್ಕ್ರೈಬೇ ಮಾಡಿರೋದಿಲ್ಲ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ನಾನು ಕಷ್ಟಪಟ್ಟಿದ್ದೀನಿ. ಆ್ಯಂಡ್ ಯೂಟ್ಯೂಬ್ ಚಾನಲಲ್ಲಿ ಬೆಳಿಬೇಕು ಅನ್ನೋದು ಒಂದು ಕನಸು ಕೂಡ ಇದೆ ನನಗೆ. ಸೊ ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ನಿಜ ಅದು ಎಡಿಟ್ ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ನಾನೇ ಎಡಿಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲಿಗೋದ್ರೂ ವಿಡಿಯೋವನ್ನು ಹಿಡಿತಾ ಇರ್ತೀನಿ. ಕೆಲವೊಬ್ಬರೆಲ್ಲ ನನ್ನ ನೋಡಿ ನಗೀತಾ ಇರ್ತಾರೆ, ಅವಳಿಗೇನು ಮಾಡೋ ಕೆಲಸ ಇಲ್ವಾ, ಅವಳಿಗೆಲ್ಲ ಬೇಕಾ ಈ ಏಜಲ್ಲೆಲ್ಲ ಆರಾಮಾಗಿರೋದನ್ನ ಬಿಟ್ಬಿಟ್ಟು ಯೂಟ್ಯೂಬ್ ಅದು ಇದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲಂತೂ ಅವತ್ತಿಂದ ಇವತ್ತಿನವರೆಗೂ ಕೂಡ ಯಾರು ಕೂಡ ಸಪೋರ್ಟ್ ಮಾಡೋದೇ ಇಲ್ಲ ನಮ್ಮ ಮನೇಲಿ. ಫಸ್ಟ್ ಆಫ್ ಆಲು ಯೂಟ್ಯೂಬ್ ಅದು ಇದು ಅಂತಂದರೆ ನಿನ್ನ ಪರ್ಸ್ನಲ್ ಬೇಕಾದರೆ ಏನು ಬೇಕಾದರೂ ಹಾಕು, ಮನೆಗೆ ರಿಲೇಟೆಡ್ ಏನು ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಬೇಡ ಅಂತ ಹೇಳ್ತಾರೆ. ಅಲ್ಲೂ ಇಲ್ಲೂ ಅದು ಇದು ವಿಷಯನ ನಾನು ಅಪ್ಲೋಡ್ ಮಾಡಿರ್ತೀನಿ, ಬಟ್ ಏನು ಕೆಟ್ಟದಾಗಂತೂ ಏನು ಅಪ್ಲೋಡ್ ಮಾಡಿರೋದಿಲ್ಲ. ಆ್ಯಂಡ್ ಕರ್ನಾಟಕ ಜನತೆಯಲ್ಲೇ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನನ್ನ ಚಾನಲ್ನ ನೋಡಿ. ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಬಿಡೋದಿಲ್ಲ, ಮತ್ತೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಏನಾದರೂ ಮತ್ತೆ ಸರಿ ಹೋಗೋ ಚಾನ್ಸಸ್ ಇದೆಯಾ ಅಂತ ನೋಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಒಂದು ವೇಳೆ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಆದರೆ ಆ ಲಿಂಕನ್ನು ಎಲ್ಲ ಕಡೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಾದರೂ ಯಾರಾದರೂ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಯಾವ ಥರ ವಿಡಿಯೋಗಳು ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ಹೇಳಿ. ಗೊತ್ತಾಗ್ತಾ ಇಲ್ಲ ಏನು ಹೇಳೋದಂತ, ತುಂಬ ಬೇಜಾರಾಗ್ತಾಯಿದೆ. 3-4 ದಿನದಿಂದ ನಿಜ ನಾನು ಬೇಜಾರಲ್ಲಿದ್ದೀನಿ. ಅಯ್ಯೋ ಯಾಕೆ ಈ ಥರ ಆಯಿತು, ಬರೀ ಗೂಗಲಲ್ಲಿ ಸರ್ಚ್ ಮಾಡೋದು, ಎಲ್ಲ ಯೂಟ್ಯೂಬ್ ಚಾನಲ್ಸಲ್ಲಿ ಅದು ಇದು ಹಾಕಿರ್ತಾರಲ್ವ, ಏನಕ್ಕೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಇಡೀ ಯೂಟ್ಯೂಬ್ನ ಸರ್ಚ್ ಮಾಡೋದು. ಆ್ಯಂಡ್ ಇದೇ ಕೆಲಸ ಆಗಿಬಿಟ್ಟಿದೆ ನನಗೆ. ಸೊಲ್ಯೂಷನ್ ಅಂತ ಏನೂ ಸಿಗ್ತಾನೇ ಇಲ್ಲ ನನಗೆ. ಬಟ್ ಗೊತ್ತಾಗ್ತಾ ಇಲ್ಲ. ಈ ವಿಷಯನ ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು. ಯಾಕೆಂದರೆ ಮುಂದೆ ಫುಲ್ಲು ಚಾನಲ್ ಡೆಡ್ ಆದರೆ ಮತ್ತು ನಾನು ಅದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೂಡ ಪ್ರಯೋಜನ ಇರೋದಿಲ್ಲ. ಆ್ಯಂಡ್ ಮುಂದೆ ಅದು ಮಾನಿಟೈಸ್ ಕೂಡ ಆಗೋದಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ನೋಡೋಣ, ಈ ಚಾನಲ್ನ ಮುಂದೆ ತೊಗೊಂಡು ಹೋಗೋದಾ ಅಥವಾ ಈ ಚಾನಲ್ನ ಡಿಲೀಟ್ ಮಾಡಿ ಮತ್ತೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡೋದೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಟ್ರೈ ಅಂತೂ ಮಾಡ್ತೀನಿ, ಬಿಡೋದಿಲ್ಲ. ಆ್ಯಂಡ್ ಸೋಲಂತೂ ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಆದರೆ ನಿಮ್ಮ ಪ್ರೋತ್ಸಾಹ ಎಲ್ಲ ನನಗೆ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನೂ ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.
ಆ್ಯಂಡ್ ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ ನಿಮಗೆ ನನ್ನ ವೈಟೀಸ್ ಸ್ಟುಡಿಯೋ ಸ್ಕ್ರೀನ್ಶಾಟು. ಆ್ಯಂಡ್ ಟೋಟಲ್ ಆಗಿ 3259 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ ನೋಡಿ ಆ ವಿಡಿಯೋಸ್, ಹಾಗೆ ಶಾರ್ಟ್ಸು, ಆ ವ್ಯೂ ತೋರಿಸ್ತೀನಿ. ಇದೆಲ್ಲ ವ್ಯೂಸ್ ನೋಡಿ. ಆ್ಯಂಡ್ ಎಲ್ಲ ಕಡೆ ಕಡಿಮೆ ವ್ಯೂಸ್ ಇದೆ. ಬಟ್ ನನಗೆ ಏನು ಡೌಟು ಅಂತಂದರೆ ಯಾಕೆ ವಿಡಿಯೋ ಹಾಗೆ ಶಾರ್ಟ್ಸ್ ಫುಲ್ಲು ಲೆಸ್ ಆಗೋಯ್ತು ಅನ್ನೋದು. ಟೋಟಲಾಗಿ 900 ಮೇಲೆ ನಾನು ವಿಡಿಯೋಸನ್ನು ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಶಾರ್ಟ್ಸ್ ವ್ಯೂ ನೋಡಿ. ಆ್ಯಂಡ್ ಒಂದೊಂದು ವ್ಯೂ ಕೂಡ ಚೆನ್ನಾಗಿದೆ. 13,000, 14,000, 7,000, 6,000, 8,000, 1,000, 2,000, 3,000 ಅಂತೆಲ್ಲ ಹೇಳಿ ಶಾರ್ಟ್ಸ್ದು ವ್ಯೂಸ್ ತುಂಬ ಚೆನ್ನಾಗಿದೆ ನೋಡಿ. ಈಗ ಮೋಸ್ಟ್ ವ್ಯೂಸ್ ತೋರಿಸ್ತೀನಿ. ಆ್ಯಂಡ್ ನೋಡಿ ಇಲ್ಲಿ ಮೋಸ್ಟ್ ವ್ಯೂ ಆಗಿರೋದು 13,000, 14,000, 24,000 ಎಲ್ಲ ಆಗಿದೆ ವ್ಯೂಸು. ಹಾಗೆ ವಿಡಿಯೋಸ್ ನೋಡಿ. ಆ್ಯಂಡ್ ಮೋಸ್ಟು ವ್ಯೂ ಆಗಿರೋಂಥ ವಿಡಿಯೋ ಬಂದ್ಬಿಟ್ಟು 77,000. ಸ್ಟಾರ್ಟಿಂಗಲ್ಲಿ ನಾನು ವಿಡಿಯೋ ಮಾಡಿದ್ದು ಸೌದತ್ತಿ ಎಲ್ಲಮ್ಮದು, ಅದೇ ಫಸ್ಟು. ಅದಾದಮೇಲೆ 24,000 ಕಾಟ ಇರಮ್ಮದು. ಅದಾದಮೇಲೆ ವ್ಯೂಸ್ ಎಲ್ಲನೂ ನೋಡಿ ಬರೀ 800, 700 ಆ ಥರ ಇದೆ. ಆ್ಯಂಡ್ ವ್ಯೂಸ್ ಕೂಡ ಜಾಸ್ತಿ ಆಗ್ತಾನೆ ಇರಲಿಲ್ಲ ನೋಡಿ. ಆ್ಯಂಡ್ ಹಾಕಿದ ವಿಡಿಯೋಗಳೆಲ್ಲ ಕೂಡ ಆ ವ್ಯೂಸ್ ಕಡಿಮೆನೇ ಇದೆ. ಬಟ್ 900 ಚಿಲ್ಲರೆ ವಿಡಿಯೋಗಳನ್ನು ಹಾಕಿ, 900 ಮೇಲೆ ವಿಡಿಯೋಗಳನ್ನು ಹಾಕಿ ವಾಚ್ ಅವರ್ನ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದೆ ಹೇಗೋ. ಬಟ್ ಇದ್ದಕ್ಕಿದ್ದಾಗೆ ಈ ರೀತಿ ನೋಡಿ ಫುಲ್ಲು ಕಡಿಮೆ ಆಗೋಯ್ತು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ 1951 ಏನೋ ಇದೆ ವಿಡಿಯೋ ವಾಚ್ ಅವರು. ಹಾಗೆ 108,000 ಶಾರ್ಟ್ಸ್ ವಾಚ್ ಅವರ್ ಇದೆ. ಫಸ್ಟು 2078 ವಾಚ್ ಅವರ್ ಇತ್ತು. ಇದ್ದಕ್ಕಿದ್ದಾಗೆ ಡೇ ಬೈ ಡೇ ಫುಲ್ಲು ವಾಚ್ ಅವರು ಕಡಿಮೆ ಆಗ್ತಾನೇ ಇದೆ. ನೋಡಿ ಚಾನಲ್ಲು 978 ವಿಡಿಯೋಸು ಹಾಕಿದ್ದೀನಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಚಾನಲ್ ನಾನು ಬೇರೆ ಚಾನಲ್ಗಳನ್ನು ಸ್ಟಾರ್ಟ್ ಮಾಡ್ತಾವಾಗ ಒಂದು ಸ್ಯಾಮ್ಸಂಗ್ ಮೊಬೈಲಿಂದ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಕ್ಲಾರಿಟಿನೇ ಇರ್ತಾ ಇರಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು, ಕ್ಲಾರಿಟಿ ಇಲ್ಲ ಆ್ಯಂಡ್ ವಿಡಿಯೋ ನೋಡೋದಕ್ಕೆ ಆಗ್ತಿಲ್ಲ, ಕ್ಲಾರಿಟಿ ಇದ್ದರೆ ಮಾತ್ರ ವಿಡಿಯೋ ಓಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು OnePlus ಮೊಬೈಲನ್ನು ತೊಗೊಂಡಿದ್ದೆ. 21,000 ಏನೋ ಕೊಟ್ಬಿಟ್ಟು OnePlus ತೊಗೊಂಡಿದ್ದೆ. ಅದರಲ್ಲಿ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಿದ್ದೆ. ಆ್ಯಂಡ್ ಈಗ ರೂಪಕ್ಷತ್ರಿಯ ಬ್ಲಾಗ್ಸ್ ಬಂದ್ಬಿಟ್ಟು ಅದರಲ್ಲಿ ಸ್ಟಾರ್ಟಿಂಗಲ್ಲಿ ರೂಪಕ್ಷತ್ರಿಯ ಬ್ಲಾಗ್ಸಲ್ಲಿ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಸ್ಯಾಮ್ಸಂಗ್ ಮೊಬೈಲಲ್ಲೇ ಮಾಡಿದ್ದೆ ಒಂದು 4ರಿಂದ 5 ವಿಡಿಯೋ. ಅದಾದಮೇಲೆ ನಾನು OnePlus ಮೊಬೈಲ್ ತೊಗೊಂಡೆ ಕ್ಲಾರಿಟಿಗೋಸ್ಕರ. ಆ್ಯಂಡ್ OnePlusಲ್ಲಿ ಎಷ್ಟು ಕ್ಲಾರಿಟಿನೇ ಇಲ್ಲ, ಮೊಬೈಲು ಕ್ಲಾರಿಟಿನೇ ಇಲ್ಲ, ಅದು ಕೂಡ ವೇಸ್ಟ್ ಆಯಿತು. ಅದಾದಮೇಲೆ ನಾನು iPhone 13 ತೊಗೊಂಡೆ. ಸರಿ, iPhone 13 ತೊಗೊಂಡಿದ್ದೆ. iPhone 13 ಐಫೋನ್ ಯಾರಾದರೂ ಸರಿ ಎಲ್ಲ ಯೂಟ್ಯೂಬರ್ಸು ಐಫೋನ್ನೇ ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ಕ್ಲಾರಿಟಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ಗೋಪುರ ಕ್ಯಾಮ್ರಾ ಅಥವಾ ಬೇರೆ ಈಗ ಬಂದಿರುವ ಲೇಟೆಸ್ಟ್ ಕ್ಯಾಮ್ರಾಗಳನ್ನು ತೊಗೊಳ್ಬೇಕು ಅನ್ನೋದು ಇತ್ತೀಚೆಗೆ ಐಡಿಯಾ ಕೂಡ ಇತ್ತು. ಫಸ್ಟು ಚಾನಲ್ ಮಾನಿಟೈಸ್ ಆಗಲಿ, ಅದಾದಮೇಲೆ ನಾನು ಬೇರೆ ಎಕ್ವಿಪ್ಮೆಂಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ, ಯಾಕೆಂದರೆ ಅದೆಲ್ಲವೂ ಕೂಡ ಕಾಸ್ಟ್ಲಿ ಇದೆ. ಸೊ ಹಾಗಾಗಿ ಆ್ಯಂಡ್ ನಿಜ ನನಗೆ ಬೇಜಾರಾಗ್ತಾಯಿದೆ. ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಖಂಡಿತವಾಗ್ಲೂ ಅದೇ ಚಾನಲ್ ಮುಂದುವರಿಸ್ತೀನಿ. ಯಾಕೆಂದರೆ ಮತ್ತೆ ಪ್ರಯತ್ನ ಅಂತೂ ಪಡ್ತೀನಿ, ಪ್ರಯತ್ನ ಬಿಡೋದಿಲ್ಲ. ಆ್ಯಂಡ್ ಯಾಕೆಂದರೆ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಕೆಲವೊಬ್ಬರೆಲ್ಲ ನನ್ನ ಬೆನ್ನ ಹಿಂದೆ ಕೆಲವು ಶತ್ರುಗಳಿದ್ದಾರೆ, ಅವರಿಗಂತೂ ನೀರು ಕುಡ್ದಂಗೆ ಆಗಿರುತ್ತೆ. ಇವಳೇನೋ ಮಾಡ್ತೀನಿ ಕಿಸ್ತೀನಿ ಅಂತ ಹೋಗ್ತಾ ಇದ್ಲು, ಇವಳ ಕೈಲಿ ಏನೂ ಆಗಲಿಲ್ಲ. ಆ್ಯಕ್ಚುಲಿ ನಾನು ಏನೇ ಪ್ರಾರಂಭ ಮಾಡಿದ್ರು ಎಲ್ಲ ಕೆಲಸಗಳು ಅರ್ಧಂಬರ್ಧಮಲ್ಲಿ ನಿಂತು ಹೋಗುತ್ತೆ. ಟೈಲರಿಂಗ್ ಕಲಿತೆ, ಅದು ಅರ್ಧಂಬರ್ಧಂ ಆಯಿತು. ಹಾಗೆ ಹ್ಯಾರಿ ವರ್ಕ್ ಕಲಿತೆ. ಹ್ಯಾರಿ ವರ್ಕಿಂದ ಕೂಡ ನನಗೆ ಏನೂ ₹1 ಯೂಸ್ ಆಗಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಮಾತ್ರ ದುಡ್ದಿದ್ದೀನಿ ಅಷ್ಟೇ, ಅದು ಕೂಡ ಏನೂ ಪ್ರಯೋಜನ ಆಗದಿರೋ ಹೋಯಿತು. ಹಾಗೇನೇ ಯಾರೋ ಫ್ರೆಂಡ್ಸ್ ಸಜೆಷನಿಂದ ಆ್ಯಂಡ್ ಒಬ್ಬರನ್ನ ಫೇಸ್ಬುಕ್ಕಲ್ಲಿ ಯಾವಾಗಲೂ ಲೈವ್ ಬಂದು ಈ ಡೂಪ್ಲಿಕೇಟ್ದು ಇದೆಲ್ಲ ಮೆಟೀರಿಯಲ್ ಎಲ್ಲ ಮಾರ್ತಾಯಿದ್ರು, ಸರ ಅದು ಇದೆಲ್ಲ. ಅದ್ರ ಮೇಲೆ 30,000 ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಕೂಡ ಮಾಡಿದೆ. ಅದು ಕೂಡ ನನಗೇನೋ ಸಕ್ಸಸ್ಫುಲ್ ಆಗಲಿಲ್ಲ. ಹಾಗೆ ಏನೇನೋ ಪ್ರಯತ್ನ ಪಡ್ತೀನಿ, ಯಾವ ಪ್ರಯತ್ನದಲ್ಲೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ ಆಗೋದಿಲ್ಲ. ಆ್ಯಂಡ್ ಕರ್ನಾಟಕ ಜನತೆ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಯಾರ್ಯಾರನ್ನೋ ವೈರಲ್ ಮಾಡ್ತೀರಾ, ಎಲ್ಲೋ ಇರೋರನ್ನ ಕರ್ಕೊಂಬಂದು ಆ ಸುಪ್ಪದ ಮೇಲೆ ಕೂರಿಸ್ತೀರಾ, ಆ ತಾಕತ್ತು ನಿಮಗಿದೆ ಅಂತ ನನಗೆ ಗೊತ್ತಿದೆ.
ನನಗೆ ಆ ಥರ ಎಲ್ಲ ಏನೋ ಬೇಡ. ನನಗೆ ದಯವಿಟ್ಟು ನನ್ನ ಚಾನಲ್ ಇನ್ನು ಮುಂದೆ ಕಂಟಿನ್ಯೂ ಆಗಬೇಕು ಅಂತಂದರೆ ಮತ್ತೆ ನನ್ನ ಚಾನಲ್ಗಳು ಮೊದಲು ಹೇಗಿತ್ತೋ ಅದೇ ರೀತಿ ವಾಚ್ ಓವರ್ ಬರಬೇಕು. ನನಗೆ ನನ್ನ ವಾಚ್ ಓವರ್ ಕಂಪ್ಲೀಟಾಗಿ ಮಾನಿಟೈಸ್ ಆಗಬೇಕು ನನ್ನ ಚಾನಲ್ಲು, ಅಥವಾ ನಾನು ದೊಡ್ಡ ಫೇಮಸ್ ಆಗಿ ಏನೋ ಮಾಡಬೇಕು. ಈಗ ಆಶಾ ಕಿರಣ್ ಎಲ್ಲನೂ ತುಂಬ ಕಷ್ಟಪಡ್ತಾರೆ, ತುಂಬ ವಿಡಿಯೋ ಮಾಡ್ತಾರೆ. ಹಾಗೆ ಡಾಕ್ಟರ್ ಬ್ರೋ ಬ್ಯಾಕ್ ವಿತ್ ಎಮ್ ಅಂತೆಲ್ಲ ಮಾಡ್ತಾರಲ್ವ. ಆ್ಯಂಡ್ ಆ ಥರ ನನಗೆ ಫೇಮಸ್ ಆಗಬೇಕು ಅಂತ ಏನೂ ಇಲ್ಲ. ನಾನು ಇಲ್ಲಿಯ ಮಟ್ಟಿಗೆ ನನಗೆ ಆ ವಿಡಿಯೋಗಳನ್ನು ಮಾಡಬೇಕು. ನೀವೆಲ್ಲ ಪ್ರೋತ್ಸಾಹ ಮಾಡಿ ನನ್ನ ಚಾನಲ್ ಮಾನಿಟೈಸ್ ಆದಮೇಲೆ ಆ್ಯಂಡ್ ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಹೋಗಿ ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ತುಂಬ ಕನಸಿದೆ. ಆ ಕನಸೆಲ್ಲ ನೆರವೇರಬೇಕು ಅನ್ನೋದು. ಆದರೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಇದು ನನಗೆ ಬೇಕು. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ.